ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ. ಆ್ಯಂಡ್ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತು ಬಂದು ಫೈನಲಿ ಹಾಸ್ಪಿಟಲ್ ಬ್ಯಾಗ್ನ ಪ್ಯಾಕ್ ಮಾಡ್ತಿದ್ದೀನಿ. ಮುಂಚೆನೇ ನಾನು ಪಾರ್ಟ್ 1 ಆ್ಯಂಡ್ ಪಾರ್ಟ್ 2 ವಿಡಿಯೋ ಮಾಡಿದ್ದೀನಿ. ನಾನು ಹಾಸ್ಪಿಟಲ್ ಬ್ಯಾಗ್ಗೆ ಏನೇನು ಪರ್ಚೇಸ್ ಮಾಡಿದ್ದೀನಿ ಅಂತ. ಆ ವಿಡಿಯೋನ ಯಾರಾದರೂ ನೋಡಿಲ್ಲ ಅಂತಂದರೆ ನೋಡ್ಕೊಂಡು ಬನ್ನಿ. ನಾನು ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೇನೆ. ಆ್ಯಂಡ್ ನಾನು ಕಂಪ್ಲೀಟ್ ಇದೆಲ್ಲ ಶಾಪಿಂಗ್ ಮಾಡಿದ್ದು ಲೈಕ್ ಬೇಬಿಗೆ, ನನಗೆ ಅಮೆಝಾನ್ ಆ್ಯಂಡ್ ಮೀಶೋ ಇವೆರಡರಿಂದನೇ ನಾನು ಶಾಪಿಂಗ್ ಮಾಡಿರೋದು. ಆಲ್ಮೋಸ್ಟು ಆಫ್ಲೈನಲ್ಲಿ ತುಂಬ ಅಂದರೆ ತುಂಬ ಕಡಿಮೆ, ಆಲ್ಮೋಸ್ಟ್ ಏನು ತೊಗೊಂಡೇ ಇಲ್ಲ ಅನ್ಬೋದು ಆಫ್ಲೈನಲ್ಲಿ. ಆ್ಯಂಡ್ ಎಲ್ಲ ಕೂಡ ಅಫೋರ್ಡಬಲ್ ರೇಂಜಲ್ಲೇ ನಾನು ಪರ್ಚೇಸ್ ಮಾಡಿದ್ದೀನಿ. ನಾನು ಎಲ್ಲ ಕ್ಲಾತ್ ಅಂದರೆ ಬೇಬಿದು ನಂದು ಎಲ್ಲ ವಾಶ್ ಮಾಡಿ ಟ್ರಾಲಿ ಬ್ಯಾಗಲ್ಲಿ ತುಂಬಿಟ್ಟಿದ್ದೆ. ಆ್ಯಂಡ್ ಟ್ರಾಲಿ ಬ್ಯಾಗಲ್ಲೇ ತೊಗೊಂಡೋಗೋದಂತ ಫಸ್ಟ್ ಐಡಿಯಾ ಇತ್ತು, ಬಟ್ ಏನಕ್ಕೋ ಕಂಫರ್ಟಬಲ್ ಅನಿಸಿಲ್ಲ ಟ್ರಾಲಿ ಬ್ಯಾಗ್ನ ಹಾಸ್ಪಿಟಲ್ಗೆಲ್ಲ ತೊಗೊಂಡೋಗೋದು. ಅದಕ್ಕೋಸ್ಕರ 2 ಬ್ಯಾಗ್ಗೆ ಪ್ಯಾಕ್ ಮಾಡ್ತಿದ್ದೀನಿ. ನನಗೊಂದು ಬ್ಯಾಗು, ಬೇಬಿಗೊಂದು ಬ್ಯಾಗ್ ಅಂತ. ಈ ಬ್ಯಾಗ್ಗಳು ಕೂಡ ಮೀಶೋದಲ್ಲಿ ತರಿಸಿರೋದು. ಸೊ ಇದನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕ್ತೀನಿ ನೋಡಿ. ಆ್ಯಂಡ್ ಚೆನ್ನಾಗಿದೆ, ಲೈಕ್ ಎಷ್ಟು 200 ರೂಪೀಸ್ ಚೇಂಜ್ ಅಷ್ಟೇ. ವರ್ತಾಗಿದೆ ಆ ಅಮೌಂಟಿಗೆ ಕ್ಯಾರಿ ಮಾಡೋದಕ್ಕೆ. ಕ್ಲಾತ್ ಎಲ್ಲನೂ ವರ್ತ್ ಅಂತ ಅನಿಸುತ್ತೆ. ಆ್ಯಂಡ್ ಈ ರೆಡ್ ಕಲರ್ ಪ್ಯಾಕೆಟ್ ಟೈಪ್ ಕಾಣಿಸ್ತಿದೆ ಅಲ್ಲ ಕವರ್ಸು, ಅದು ಕೂಡ ಮೀಶೋದಲ್ಲಿ ತರಿಸಿದ್ದು. ನಾನು ಸಪ್ರೇಟಾಗಿ ಇಟ್ಕೊಳ್ಳೋದ ಎಲ್ಲನೂ ಅಂತ ಹೇಳಿ ತರಿಸ್ದೆ. ಯಾಕಂದರೆ ಬ್ಯಾಗಲ್ಲಿ ಎಲ್ಲನೂ ಒಟ್ಟಿಗೆ ತುಂಬಿಟ್ರೆ ಮನೆಯವರು ಅಲ್ಲಿ ಏನಾದರೂ ಅರ್ಜೆಂಟ್ ಎತ್ಕೊಡಿ ಅಂದಾಗ ಫುಲ್ ಹುಡ್ಕಾಡಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ನಾನೇ ಈ ಥರ ಕ್ಯಾಟಗರಿಗಳನ್ನ ಡಿವೈಡ್ ಮಾಡಿ ಪ್ಯಾಕ್ ಮಾಡ್ತಿದ್ದೀನಿ. ನಾನಿಲ್ಲಿ ಫಸ್ಟು ಮೊದಲನೇ ಪ್ಯಾಕೆಟಿಗೆ ಒಂದು 5 ಅಥವಾ 6 ಪೇರಷ್ಟು ಸಾಕ್ಸ್ ತಗೊಂಡೆ ಬೇಬಿದು. ಮತ್ತು ಒಂದು 5 ಅಥವಾ 6 ಅಗೈನ್ ಸಾಫ್ಟ್ ಕರ್ಚೀಫ್ಗಳು ತೊಗೊಂಡಿದ್ದೀನಿ. ಮಗು ಫೇಸ್ ಅಥವಾ ವೆಟ್ ವೈಪ್ಸ್ ಕೂಡ ಇದೆ, ಏನಕ್ಕೂ ಕರ್ಚೀಫು ಇರಲಿ ಅಂತ ತೊಗೊಳ್ತಿದ್ದೀನಿ. ಫೇಸ್ ಆ್ಯಂಡ್ ಏನಾದರೂ ವೈಪ್ ಮಾಡಬೇಕಂದ್ರೆ ಬೇಕಾಗುತ್ತೆ ಅಂತ. ಆ್ಯಂಡ್ ಲಂಗೋಟೀಸು ಕೂಡ ಸೇಫರ್ ಸೈಡ್ಗೆ ತೊಗೊಂಡೆ. ಐನೋ ಯೂಶ್ವಲಿ ಹಾಸ್ಪಿಟಲಲ್ಲಿ ಡೈಪರ್ ಹಾಕ್ತೀವಿ ಲಂಗೋಟಿಗಿಂತ, ಬಟ್ ಲಂಗೋಟಿನೂ ಒಂದು 4-5 ಇರಲಿ ಅಂತ ಲಂಗೋಟಿಗಳನ್ನೂ ಪ್ಯಾಕ್ ಮಾಡ್ಕೊಳ್ತಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ಬಂದು ಕ್ಯಾಪ್ ಆ್ಯಂಡ್ ಮಿಟನ್ಸ್ ಕೂಡ ಒಂದು 3 ಪೇರ್ ಮಿಟನ್ಸ್ ತೊಗೊಂಡೆ, 2 ಕ್ಯಾಪ್ಸ್ ತೊಗೊಂಡೆ ಅಷ್ಟೇ. ನನ್ನ ಇದರಲ್ಲಿ ಲೈಕ್ 3 to 4 ಡೇಸ್ ಅಲ್ವಾ, ಏನಾದರೂ ಬೇಕಂದರೆ ಮನೆ ಸ್ವಲ್ಪ ಹತ್ರ ಇರೋದ್ರಿಂದ ಕಳಿಸಿ ತರಿಸಿದ್ರಾಯ್ತು ಅಂತ ಸ್ವಲ್ಪನೇ ತಗೊಳ್ತಿದ್ದೀನಿ. ಒಂದು 2 ಕ್ಯಾಪ್ಸ್ ಆ್ಯಂಡ್ 3 ಮಿಟನ್ಸ್ ತೊಗೊಂಡೆ. ಆ್ಯಂಡ್ ಈ ಥರ ಕಟ್ಟೋ ಕ್ಲಾತ್ಗಳು ಒಂದು ಲೈಕ್ 2 ತೊಗೊಂಡೆ ಅಂದ್ಕೊಳ್ತೀನಿ. ಲೈಕ್ ಪಿಂಕ್ ಆ್ಯಂಡ್ ಸ್ಕೈ ಬ್ಲೂ 2 ಹಾಕ್ಕೊಳ್ತಿದ್ದೀನಿ. ನಂಗೆ ಗೊತ್ತಿಲ್ಲ ಗರ್ಲ್ ಆರ್ ಬಾಯ್ ಅಂತ, ಅದಕ್ಕೆ ಒಂದು ಪಿಂಕು ಒಂದು ಬ್ಲೂ ಈ ಥರ ತಗೊಳ್ತಿದ್ದೀನಿ. ಸೇಮ್ ಅದೇ ಕಲರಲ್ಲಿ ನಾನು ಬಟನ್ ಇರೋವಂಥ ಕ್ಲಾತ್ಗಳು ಕೂಡ 2 ಪೇರ್ ಹಾಕ್ಕೊಳ್ತಿದ್ದೀನಿ. ಅದು ಲೈಕ್ ಸೇಮ್ ಪಿಂಕ್ ಆ್ಯಂಡ್ ಸ್ಕೈ ಬ್ಲೂ ಅದೆರಡು ಹಾಕ್ಕೊಳ್ತಿದ್ದೀನಿ. ಸೊ ಟೋಟಲಿ ಈ ಥರ ಕ್ಲಾತ್ಸ್ ಒಂದು 4 ಪೇರ್ ಹಾಕ್ಕೊಂಡೆ. ಆ್ಯಂಡ್ ಈ ಪೌಚ್ ಡನ್. ಓಕೆ, ಲೈಕ್ ಇದರಲ್ಲಿ ನಾನು ಕ್ಯಾಪ್ಸು, ಮಿಟನ್ಸು ಮತ್ತು ಸಾಕ್ಸು, ಕರ್ಚೀಫು ಮತ್ತು ಕ್ಲಾತ್ಗಳಿಟ್ಟಿದ್ದೀನಿ. ಆ್ಯಂಡ್ ಒಂದೇ ಒಂದು ಮಗುಗೆ ಫೀಡ್ ಮಾಡಬೇಕಾದ್ರೆ ಕಟ್ತಾರಲ್ಲ, ಅದೊಂದು ತೊಗೊಂಡೆ. ಐ ಡೋಂಟ್ ನೋ ಅದು ಎಷ್ಟು ಯೂಸ್ ಆಗುತ್ತೆ ಇಲ್ಲ ಅಂತ. ಸೊ ಮೊದಲನೇ ಪ್ಯಾಕ್ ಇಸ್ ಡನ್. ನಾನು ಆದಷ್ಟು ಲಿಮಿಟಲ್ಲಿನೇ ಪ್ಯಾಕ್ ಮಾಡ್ತಿದ್ದೀನಿ. ತುಂಬ ಜಾಸ್ತಿ ಅನ್ವಾಂಟೆಡಾಗಿ ಜಾಸ್ತಿ ಕ್ಯಾರಿ ಮಾಡೋದು ಬೇಡ, ಅದು ಇದು ಅಂತ ಅಂದ್ಕೊಂಡು. ನೆಕ್ಸ್ಟು ಇದೊಂದು 3 ಪೇರ್ ಕ್ಲಾತ್ಸ್ ತೊಗೊಳ್ತಿದ್ದೀನಿ ಬೇಬಿಗೆ. ಇದು 3 ಅಷ್ಟೇ ಆರ್ಡರ್ ಮಾಡಿದ್ದೆ, 3ನೂ ಕೂಡ ತೊಗೊಂಡೆ. ಯಾಕಂದರೆ ಕ್ಲಾತ್ಸ್ ಯೂಶ್ವಲಿ ಜಾಸ್ತಿ ಚೇಂಜ್ ಮಾಡೋದಿರುತ್ತಲ್ವ ಮಗುಗೆ, ಅದಕ್ಕೋಸ್ಕರ ಕ್ಲಾತ್ಗಳು ಜಾಸ್ತಿ ತೊಗೊಳ್ತಿದ್ದೀನಿ. ಅದೊಂದು 4 ಪೇರ್ ಆ್ಯಂಡ್ ಇದೊಂದು 3. ಆ್ಯಂಡ್ ಇದೇ ಥರ ನಿಮಗೆ ಕೈಂಡ್ ಆಫ್ ಜಂಪ್ ಸೂಟ್ ಸಿಗುತ್ತೆ, ಲೈಕ್ ಕಾಲುಗಳು ಪೂರ್ತಿ ಕವರ್ ಆಗೋ ಥರ. ಸೊ ಅದನ್ನು ನಾನು ಪ್ರಿಫರ್ ಮಾಡಲ್ಲ ಮಗುಗೆ. ಯಾಕಂದರೆ ಮಗು ಕಾಲು ಕೈಯೆಲ್ಲ ನೀಟಾಗಿ ಸ್ಟ್ರೆಚ್ ಆಗಬೇಕು ಆಚೆ ಇದ್ದಾಗಲೂ ಕೂಡ. ಸ್ವ್ಯಾಡಲ್ ಮಾಡ್ತೀವಿ ಲೈಕ್ ನೈಟ್ ಟೈಮು ಅಥವಾ ದಿನದಲ್ಲಿ ಒಂದು 2 or 3 ಅವರ್ಸ್ ಸ್ವ್ಯಾಡಲ್ ಮಾಡೋದು ಒಳ್ಳೆಯದು. ಬಟ್ ಕಂಪ್ಲೀಟಾಗಿ ಆ ಥರ ಕ್ಲಾತ್ನ ಹಾಕಿ ಬಿಟ್ಬಿಟ್ರೆ ಮಗು ಕೈ ಕಾಲು ಸ್ಟ್ರೆಚ್ ಮಾಡೋಕ್ಕೆ ಕಷ್ಟಪಡುತ್ತೆ. ಅದಕ್ಕೋಸ್ಕರ ಆ ಥರ ಕ್ಲಾತ್ ನಾನು ತೊಗೊಂಡಿಲ್ಲ. ಆ್ಯಂಡ್ ಇದೊಂದು 3 ಪೇರ್ 2 ಪೇರ್ ತೊಗೊಳ್ತಿದ್ದೀನಿ. ಜಸ್ಟ್ ಲೈಕ್ ಪ್ಯಾಂಟ್ ಆ್ಯಂಡ್ ಒಂದು ಶರ್ಟ್ ಟೈಪು ಬಟನ್ ಇರೋವಂಥದ್ದು ಒಂದು 2 ಪೇರ್ ತೊಗೊಳ್ತಿದ್ದೀನಿ. ಟೋಟಲಿ ನಾನು ಒಂದು 4 + 3 + 2 9 ಪೇರ್ ಕ್ಲಾತ್ಸ್ ತೊಗೊಳ್ತಿದ್ದೀನಿ ಮಗುಗೆ.
ಎಲ್ಲನೂ ಮುಂಚೆನೇ ಸ್ಯಾಗ್ರಿಗೇಟ್ ಮಾಡಿ ಇಟ್ಕೊಂಡಿದ್ದೀನಿ. ಬಟ್ ಸ್ಟಿಲ್ ಸ್ವಲ್ಪ ಕನ್ಫ್ಯೂಸ್ ಆಗ್ತಿದೆ, ಲೈಕ್ ಏನಾದರೂ ಮಿಸ್ ಮಾಡಿಬಿಟ್ನಾ, ಏನಾದರೂ ತಗೋಬೇಕಾ ಎಕ್ಸ್ಟ್ರಾ ಅದು ಇದು ಅಂತ. ಆ್ಯಕ್ಚುಲಿ ಎಕ್ಸ್ಟ್ರಾ ಅಂದರೆ ತಗೊಳ್ಳೋದಿದೆ, ಬಟ್ ಈ ವಿಡಿಯೋದಲ್ಲಿ ನಾನು ಈ ವಿಡಿಯೋ ಮಾಡಬೇಕಾದ್ರೆ ಇನ್ನು ಆ ಪ್ರಾಡಕ್ಟ್ಸ್ಗಳು ಬಂದಿದ್ದಿಲ್ಲ. ನೆಕ್ಸ್ಟು ಇಲ್ಲೊಂದೇ ಒಂದು ಸ್ವೆಟರ್ ತೊಗೊಂಡಿದ್ದೀನಿ. ಸ್ವೆಟರ್ ಬಂದು ನಾನು ಹುಡುಕಿದ ಕಲರ್ ನನಗೆ ಸಿಗೋದು ಕಷ್ಟ ಆಯಿತು. ಆಮೇಲೆ ಇದು ಕೂಡ ಈ ಕಲರು ನನಗೆ ಇಷ್ಟ, ಕೈಂಡ್ ಆಫ್ ಪ್ಯಾರೆಟ್ ಗ್ರೀನ್ ಸರಿ ಅಂತ ಹೇಳಿ ತೊಗೊಂಡೆ ಈ ಕಲರ್ನೇ. ಅದಕ್ಕೂ ಕೂಡ ಕ್ಯಾಪ್ ಆ್ಯಂಡ್ ಸಾಕ್ಸ್ ಕೊಟ್ಟಿದ್ದಾರೆ, ಮತ್ತು ಸ್ವೆಟರ್ ಕೊಟ್ಟಿದ್ದಾರೆ. ಸ್ವೆಟರ್ ಯೂಶ್ವಲಿ ಸಮ್ಮರಲ್ಲಿ ಏನು ಹಾಕೋದೋ ಬೇಬಿಗೆ ಗೊತ್ತಿಲ್ಲ. ಯಪ್ಪ ತುಂಬ ಸೆಕೆ ಇದೆ, ಆರಾಮಾಗಿ ಫ್ರೀಯಾಗಿ ಬಿಡಬೇಕು, ಯಾವಾಗಲೂ ಕವರ್ ಮಾಡು ಅಂತ ಹೇಳಿ ಬೇಬಿಗೆ ಸ್ವೆಟರು, ಬಟ್ಟೆ, ಬೆಡ್ಶೀಟು ಇಷ್ಟೆಲ್ಲ ಒಚ್ಚೋದು ನನಗೆ ನೆನೆಸ್ಕೊಂಡ್ರೆ ಅನ್ಕಂಫರ್ಟಬಲ್ಲು. ಯೂಸ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ಸುಮ್ಮನೆ ಪ್ಯಾಕ್ ಮಾಡ್ಕೊಂಡು ತೊಗೊಂಡೋಗ್ತಿದ್ದೀನಿ ಸ್ವೆಟರೆಲ್ಲ. ವಾಮಾಗಿಟ್ಟರೆ ಸಾಕು ಬೇಬಿನ, ತುಂಬ ಲೇಯರ್ ಆಫ್ ಕ್ಲಾತ್ನ ಹಾಕಿ ಮಲಗಿಸೋದು ಮಗುನ ಅಷ್ಟು ಕಂಫರ್ಟಬಲ್ ಇರಲ್ಲ. ಅದಕ್ಕೋಸ್ಕರ ಅದನ್ನು ಯೂಸ್ ಆಗುತ್ತಾ ಇಲ್ವೋ ಗೊತ್ತಿಲ್ಲ, ಬಟ್ ಜಸ್ಟ್ ನಾನು ಪ್ಯಾಕ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ಬಂದು ಒಂದು ಬೇಬಿಗೆ ಬ್ಲ್ಯಾಂಕೆಟ್ ತೊಗೊಂಡೆ. ಈ ರೆಡ್ ಕಲರ್ ಪ್ಯಾಕೆಟ್ ಕಾಣಿಸ್ತಿದೆಯಲ್ಲ, ಅವು ಕೂಡ ತುಂಬ ಯೂಸ್ಫುಲ್ ಅನ್ನಿಸ್ತಿದೆ ನನಗೆ. ಯಾಕಂದರೆ ಅದ್ರ ಒಳಗಡೆ ನಾನು ಕ್ಯಾಟಗರಿ ವೈಸ್ ಈ ಥರ ಪ್ಯಾಕ್ ಮಾಡಿ ಇಡೋದ್ರಿಂದ ನಾನು ನಮ್ಮ ಮನೆಯವ್ರಿಗೂ ಕೂಡ ತೋರಿಸ್ತಾ ಇದ್ದೆ, ಈ ಬ್ಯಾಗಲ್ಲಿ ಈ ಪ್ಯಾಕೆಟ್ಗಳು ಈ ಥರ ಇರುತ್ತೆ, ಇದು ಕೇಳ್ದಾಗಿದೆ ಎತ್ಕೊಡ್ಬೇಕು ಅಂತ. ಮತ್ತು ಅವ್ರಿಗೂ ಕೂಡ ಈಸಿಯಾಗಿ ಮೇಲ್ಗಡೆ ಟ್ರಾನ್ಸ್ಪರೆಂಟ್ ಇರೋದ್ರಿಂದ ಇದರಲ್ಲಿ ಇದಿದೆ ಅಂತ ಟಕ್ ಅಂತ ಕಾಣಿಸುತ್ತೆ. ಅದಕ್ಕೋಸ್ಕರ ನನಗೆ ಈಸಿ ಅನ್ನಿಸ್ತು. ಆ್ಯಂಡ್ ನಾವು ಒಳಗಡೆ ಇರಬೇಕಾದ್ರೆ ಪ್ಯಾಕ್ ಮಾಡಿರೋ ನನ್ನನ್ನು ಅವ್ರು ಕೇಳೋಕ್ಕಾಗಲ್ಲ ಇದೆಲ್ಲಿ ಅಂತ. ಸೊ ಇದರಲ್ಲಿ ಇಟ್ಬಿಟ್ರೆ ನೀಟಾಗಿ ಕಾಣಿಸುತ್ತೆ ಪ್ಯಾಕೆಟ್ಗಳು ಅಂತ ಇದರಲ್ಲಿ ಪ್ಯಾಕ್ ಮಾಡಿದೆ. ಸೊ ಏನದು ಟವಲ್ ಒಂದು ತೊಗೊಂಡಿದ್ನಲ್ಲ ಮಗುಗೆ, ಅದೇನೋ ಸ್ವಲ್ಪ ಅದರಲ್ಲಿ ಇಕ್ಕಟ್ಟು ಅಂತ ಅನ್ನಿಸ್ತು ಆ ಕ್ಲಾತ್ಸ್ ಇಟ್ಟಿರೋ ಜೊತೆಗೆ. ಅದಕ್ಕೋಸ್ಕರ ಅದನ್ನು ತೆಗೆದು ಬ್ಲ್ಯಾಂಕೆಟ್ ಜೊತೆನೇ ಇಟ್ಬಿಟ್ಟು ಅಲ್ಲಿ ಮಸ್ಲಿನ್ ಟವಲ್ಗಳನ್ನ ಇಟ್ಕೊಂಡೆ. ಮೇ ಬಿ ಒಂದು 3 ತೊಗೊಂಡಿದ್ದೀನಿ, 3 or 2 ಓಕೆ ತೊಗೊಂಡೆ. ಆ್ಯಂಡ್ ಬ್ಲ್ಯಾಂಕೆಟ್ ಆ್ಯಂಡ್ ಅದೆಲ್ಲ ರೆಡಿ ಆಯಿತು. ನೆಕ್ಸ್ಟು ಸ್ವಾಡಲ್ ಮಾಡೋದಕ್ಕೆ 2 ತೊಗೊಂಡೆ ಫಸ್ಟು, ಲೈಕ್ ಸ್ಕೈ ಬ್ಲೂ ಆ್ಯಂಡ್ ಪಿಂಕ್. ಮತ್ತು ಅಷ್ಟೆಲ್ಲ ಏನಕ್ಕೆ ಯಾವುದೋ ಒಂದು ತೊಗೊಂಡೋದ್ರಾಯ್ತು ಅಂತ ಫೈನಲಿ ಬ್ಲೂ ಕಲರ್ನ ತೊಗೊಂಡು ಪ್ಯಾಕ್ ಮಾಡಿಕೊಂಡೆ. ಪ್ಯಾಕ್ ಮಾಡುವಾಗ 2 ಮಾಡಿದೆ, ಬಟ್ ಫೈನಲಿ ಒಂದೇ ಒಂದು ಸ್ವಾಡಲ್ನ ತೊಗೊಂಡು ಹೋಗ್ತಿದ್ದೀನಿ. ಯಾಕಂದರೆ ಆಲ್ರೆಡಿ ಟವಲ್ಸ್ ಇದೆ, 4 ಟವಲ್ಸ್ ಇದೆ, ಮಸ್ಲಿನ್ ಟವಲ್ 2 ಮತ್ತು ಇನ್ನೊಂದು ದೊಡ್ಡ ಟವಲ್ 1, ಬ್ಲ್ಯಾಂಕೆಟ್ ಇದೆ, ಪ್ಲಸ್ ಸ್ವಾಡಲ್ 1 ಸಾಕಲ್ವಾ ಅಂತ ಒಂದೇ ಒಂದು ತೊಗೊಳ್ತಿದ್ದೀನಿ. ದೆನ್ ಯಾವುದದು ಲೈಕ್ ವಾಟರ್ ಪ್ರೂಫ್ ಶೀಟ್ಸ್ ಇರುತ್ತಲ್ಲ, ಅದನ್ನು ಕೂಡ 1-2 ತೊಗೊಳ್ತಿದ್ದೀನಿ. ನನಗೆ ಗೊತ್ತಿಲ್ಲ ಅದೆಲ್ಲ ಹಾಸ್ಪಿಟಲಲ್ಲಿ ಬೇಕಾಗುತ್ತಾ ಬೇಡನಾ ಅಂತ. ಆ್ಯಂಡ್ ಐ ಆಮ್ ಫಸ್ಟ್ ಟೈಮ್ ಮಾಮ್, ಗೊತ್ತಿಲ್ಲ ಇದೆಲ್ಲ ಏನು ಬೇಕು ಬೇಡ ಅನ್ನೋದು ಅಷ್ಟು ಕ್ಲಿಯರಾಗಿ. ಬಟ್ ನನಗೇನೇನು ಓಕೆ ಇದು ಬೇಕಾಗುತ್ತೆ ಅನಿಸುತ್ತೆ ಆ ಥರದನ್ನ ಪ್ಯಾಕ್ ಮಾಡ್ಕೊಳ್ತಿದ್ದೀನಿ. ಸೊ ವಾಟರ್ ಪ್ರೂಫ್ ಶೀಟ್ಗಳನ್ನ 1-2 ತೊಗೊಂಡಿದ್ದೀನಿ. ನೋಡೋದ ಮಗು ಕೆಳಗಡೆ ಹಾಕಿ ಮಲಗ್ಸೋದ, ಯೂರಿನ್ ಇದು ಮಾಡಿಕೊಂಡ್ರೆ ಅಂತ. ಮೇ ಬಿ ಹಾಸ್ಪಿಟಲಲ್ಲಿ ಅದನ್ನೆಲ್ಲ ಪ್ರೊವೈಡ್ ಮಾಡ್ತಾರೆ ಅಂದ್ಕೊಳ್ತೀನಿ, ಬಟ್ ಸ್ಟಿಲ್ ಇರಲಿ ಅಂತ 1-2 ಹಾಕ್ಕೊಂಡೆ. ಫೈನಲಿ ಬೇಬಿದು ಬಂದು ಕ್ಲಾತ್ ಕ್ಯಾಟಗರಿ ಎಲ್ಲ ಮುಗೀತು. ಇವಾಗ ನಾನು ಡೈಪರ್ಗಳನ್ನ ಪ್ಯಾಕ್ ಮಾಡ್ಕೊಳ್ತಿದ್ದೀನಿ. ಡೈಪರ್ ಬಂದು ನಾನು ಯಾವುದದ್ದು ಹಗ್ಗೀಸ್ ಒಂದು 90 ಡೈಪರ್ಸ್ ಬರುತ್ತಲ್ಲ, ಆ ಪ್ಯಾಕೆಟ್ ಆರ್ಡ್ರ್ ಮಾಡಿದ್ದೆ. ನಾನು ಅಂದ್ಕೊಂಡೆ ಒಳಗಡೆ ವಿತ್ ಕವರ್ ಇರುತ್ತೆ 10 ಇದು ಪ್ಯಾಂಪರ್ಸ್ದು ಅಂತ. ನೋಡಿದ್ರೆ ಅದು ಓಪನ್ ಮಾಡಿದಾಗ ಎಲ್ಲ ಈ ಥರ ಲೂಸಾಗಿ ಇತ್ತು, ಲೈಕ್ ಓಪನ್ ಇತ್ತು. ಸೊ ಅದಕ್ಕೋಸ್ಕರ ಏನು ಮಾಡಿದೆ, 20 ಡೈಪರ್ಸ್ನ ಸಪ್ರೇಟಾಗಿ ಎತ್ಕೊಂಡು ಇದಕ್ಕೆ ಪ್ಯಾಕ್ ಮಾಡಿಕೊಂಡೆ. ಆ್ಯಂಡ್ ಒಂದು ಲಿಟಲ್ ಬ್ರ್ಯಾಂಡ್ ಅವ್ರದ್ದು ವೆಟ್ ವೈಪ್ಸ್ ಕೂಡ 1 ಪ್ಯಾಕೆಟ್ ಇಟ್ಕೊಂಡಿದ್ದೀನಿ. ಅದರಲ್ಲಿ 80 ವೈಪ್ಸ್ ಬರುತ್ತೆ 1 ಪ್ಯಾಕೆಟಿಗೆ, ಅಷ್ಟು ಸಾಕಂತ ಅನ್ನಿಸ್ತು. ಅದಕ್ಕೆ ಅದನ್ನು ಎತ್ಕೊಂಡು ಪ್ಯಾಕ್ ಮಾಡ್ಕೊಳ್ತಿದ್ದೀನಿ. ಆ್ಯಂಡ್ ಫೈನಲಿ ಇವಾಗ ಬೇಬಿದು ಏನೇನು ಪ್ರಾಡಕ್ಟ್ಸ್ಗಳು ಕ್ಲಾತ್ಸ್ಗಳು ಎಲ್ಲ ನಾನು ಪ್ಯಾಕ್ ಮಾಡಿಕೊಂಡೆ. ಅದೆಲ್ಲನೂ ಫೈನಲಿ ಬ್ಯಾಗಿಗೆ ಹಾಕಿ ಇಡ್ತಿದ್ದೀನಿ. ಸೊ ಪ್ಯಾಕ್ ಮಾಡಬೇಕಾದ್ರೆ ಏನಾಯಿತು, ಟವೆಲ್ ಆ್ಯಂಡ್ ಬ್ಲ್ಯಾಂಕೆಟ್ ಇಟ್ಟಿದ್ನಲ್ಲ, ಆ ಕವರು ಸ್ವಲ್ಪ ಜಾಗ ಜಾಸ್ತಿ ಹಿಡಿಯುತ್ತೆ ಅಂತ ಅನ್ನಿಸ್ತು. ಸೊ ಫೈನಲ್ ಏನು ಮಾಡಿದೆ, ನಾನು ಆ ಬ್ಲ್ಯಾಂಕೆಟ್ ಆ್ಯಂಡ್ ಟವೆಲ್ ಇರೋವಂಥದ್ದು ಪೌಚ್ನ ಆಚೆ ಎತ್ಬಿಟ್ಟು ಇನ್ನು ಮಿಕ್ಕಿದ್ದೆಲ್ಲ ಇಟ್ಬಿಟ್ಟು ನಾನು ಟವೆಲ್ ಆ್ಯಂಡ್ ಬ್ಲ್ಯಾಂಕೆಟ್ನ ಸಪ್ರೇಟಾಗಿ ಇಟ್ಟೆ.
ನನಗೆ ಇದು ನನ್ನ ಪ್ರಕಾರ ಮಿತ್ಸ್ ಅಷ್ಟೇ. ಯಾವುದಂದರೆ ಮಗು ಹುಟ್ಟಿದ ತಕ್ಷಣ ಹೊಸ ಬಟ್ಟೆ ಹಾಕಬಾರ್ದು, ಹಳೇದನ್ನೇ ಹಾಕಬೇಕು. ಅಂದರೆ ಹಳೇದನ್ನು ಹಾಕ್ಬೇಕಂದ್ರೆ ಈಗ ಬೇರೆ ಮಕ್ಕಳಿರ್ತಾರಲ್ಲ, ಆ ಮಕ್ಕಳು ಬಟ್ಟೆನ ಇಸ್ಕೊಂಡು ಬಂದು ಹುಟ್ಟಿದ ಮಕ್ಕಳಿಗೆ ಹಾಕ್ತಾರೆ. ಓಕೆನಾ? ಐ ಡೋಂಟ್ ನೋ ಅದು ಸರಿನಾ ತಪ್ಪಾ ಅಂತ. ಐ ಆಮ್ ಜಸ್ಟ್ ಶೇರಿಂಗ್ ಮೈ ಥಾಟ್ಸ್ ಅಷ್ಟೇ. ಓಕೆ, ಏನಕ್ಕೆ ನನಗದು ಪರ್ಸ್ನಲಿ ನನಗದು ಇಷ್ಟ ಆಗಿಲ್ಲ. ಮೇ ಬಿ ನಮಗೆಲ್ಲ ಹಂಗೆ ಹಾಕಿರ್ತಾರೆ ಚಿಕ್ಕದ್ರಲ್ಲಿ, ಹುಟ್ಟಿದ ತಕ್ಷಣ ಹಳೆ ಬಟ್ಟೆನೇ ಹಾಕೋದು. ಒಬ್ಬೊಬ್ಬರು ಹೇಳೋದು ದೃಷ್ಟಿ ಆಗುತ್ತೆ ಹೊಸ ಬಟ್ಟೆ ಹಾಕಿದ್ರೆ ಹಾಗೆ ಹೀಗೆ ಅಂತ. ಬಟ್ ನಾನೇನು ಬಿಲೀವ್ ಮಾಡ್ತೀನಿ ಅಂದರೆ, ಮಗು ಹುಟ್ಟಿದ ತಕ್ಷಣ ಬೇರೆ ಮಗು ಬಟ್ಟೆನ, ಹಳೆ ಬಟ್ಟೆನ ತಂದು ಹಾಕೋದು ಪರ್ಸ್ನಲಿ ನನಗಿಷ್ಟ ಆಗಲ್ಲ. ಯಾಕಂದರೆ ಎಲ್ಲ ಮಗುನೂ ಒಂದೊಂದು ರಾಶಿ, ಒಂದೊಂದು ಟೈಮಿಂಗ್ಸು, ಒಂದೊಂದು ಲಕ್ಕಲ್ಲಿ ಹುಟ್ಟಿರುತ್ತೆ. ಸೊ ನಮ್ಮ ಮಗು ಕೂಡ ಒಂದು ಲಕ್ಕು, ಒಂದು ಅದೃಷ್ಟ, ಒಂದು ರಾಶಿ ಏನೋ ಒಂದು ಪಡ್ಕೊಂಡು ಬಂದಿರುತ್ತೆ. ಸೊ ಹಾಗಾಗಿ ಯಾರ ಅದೃಷ್ಟ, ಯಾವ ಮಗು ಅದೃಷ್ಟ ಹೆಂಗಿರುತ್ತೋ ಏನೋ ಗೊತ್ತಿಲ್ಲ, ಅದನ್ನು ಬಿಲೀವ್ ಮಾಡಿ ನಾನು ಹುಟ್ಟಿದ ತಕ್ಷಣ ಯೂಸ್ ಮಾಡಿರೋವಂಥ ಕ್ಲಾತ್ನ ಮಗುಗೆ ಹಾಕೋಕ್ಕೆ ನನಗೆ ಇಷ್ಟ ಇಲ್ಲ ಅಷ್ಟೇ ಪರ್ಸ್ನಲಿ. ನಮ್ಮ ಮನೆಯವರಲ್ಲಿ ಕೂಡ ಹೇಳಿಲ್ಲ ಅಂತಲ್ಲ, ದೊಡ್ಡವ್ರು ಹೇಳಿದ್ರು ಇಲ್ಲ ಹಳೆ ಬಟ್ಟೆನೇ ಹಾಕಬೇಕು ಹಂಗೆ ಹಿಂಗೆ ಅಂತ. ಬಟ್ ನಾನು ತರಿಸಿ ವಾಶ್ ಮಾಡಿ ಚೆನ್ನಾಗಿ ಒಣಗಿಸಿ ನೆಕ್ಸ್ಟು ಆ ಬಟ್ಟೆನ ಯೂಸ್ ಮಾಡ್ತಿರೋದು. ಒಂದು ಸಣ್ಣ ಎಕ್ಸಾಂಪಲ್ ಅಂದರೆ, ನೀವು ಒಂದು ವೆಹಿಕಲ್ ಪರ್ಚೇಸ್ ಮಾಡ್ತಿದ್ದೀರಾ ಅಂದ್ಕೊಳ್ಳಿ, ಅದರಲ್ಲಿ ಸೆಕೆಂಡ್ ಹ್ಯಾಂಡ್ ಪರ್ಚೇಸ್ ಮಾಡಬೇಕಾದ್ರೆ ಆ ಗಾಡಿ ಬಗ್ಗೆ ಎಷ್ಟು ವಿಚಾರ ಮಾಡಿ, ಎಷ್ಟು ಆಕ್ಸಿಡೆಂಟ್ ಆಗಿದೆ, ಏನು ಇದ್ರದ್ದು ಕಾಲ್ಗುಣ ಹೆಂಗಿರುತ್ತೆ, ಏನು ಒಳ್ಳೆಯದಾಗುತ್ತಾ ಅಂತ ಇಷ್ಟು ವಿಚಾರ ಮಾಡಬೇಕಾದ್ರೆ, ಇವಾಗ ಹುಟ್ಟಿರೋ ಮಗುಗೆ ಯೂಸ್ ಮಾಡಿರೋವಂಥ ಹಳೆಯ ಬಟ್ಟೆನ ತಂದು ಹಾಕೋದು ಅಷ್ಟು ಚೆನ್ನಾಗಿರಲ್ಲ ಅಂತ ಅಷ್ಟೇ. ನಿಮ್ಮ ಒಪಿನಿಯನ್ ಏನು ಇದ್ರ ಮೇಲೆ ಶೇರ್ ಮಾಡಿ. ಆ್ಯಂಡ್ ನೋ ಹೇಟ್, ನನ್ನಿಂದ ನೋ ಹೇಟ್ ಆ ಪದ್ಧತಿಗೆ. ಬಟ್ ನನಗೆ ಅನಿಸಿದ್ದನ್ನು ನಾನು ಶೇರ್ ಮಾಡಿದೆ. ಅದು ಸರಿನಾ ತಪ್ಪಾ, ಯು ಕ್ಯಾನ್ ಶೇರ್ ಇಟ್. ನಾನು ಕೂಡ ಕಲ್ತ್ಕೊಳ್ಳೋ ಥರ ಆಗುತ್ತೆ. ಓಕೆ, ನೆಕ್ಸ್ಟ್ ಬಂದು ಈಗ ನನ್ನ ಕ್ಯಾಟಗರಿ, ನನಗೆ ಬೇಕಾಗಿರೋವಂಥ ಪ್ರಾಡಕ್ಟ್ನ ನಾನು ಪ್ಯಾಕ್ ಮಾಡ್ತಿದ್ದೀನಿ. ಅಗೇನ್ ಇಲ್ಲಿ ನಾನಂತೂ ತುಂಬ ಸಿಂಪಲ್ ಅಂದರೆ ಸಿಂಪಲ್ ಎಲ್ಲ ಸ್ವಲ್ಪನೇ ತೊಗೊಂಡಿದ್ದೀನಿ ಪ್ರಾಡಕ್ಟ್ಸ್ನ. ಸಾಕ್ಸ್ ತೊಗೊಂಡಿದ್ದೀನಿ ಆ್ಯಂಡ್ ನರ್ಸಿಂಗ್ ಬ್ರಾ ತೊಗೊಂಡಿದ್ದೀನಿ. ಆ್ಯಂಡ್ ಆ ಟೈಮ್ಗೆ ಬೇಕಾಗಿರೋವಂಥ ಲೂಸಾಗಿ ಕಂಫರ್ಟಬಲ್ ಆಗಿರೋವಂಥ ಪ್ಯಾಂಟೀಸ್, ಆ್ಯಂಡ್ ನನಗೆ ಸ್ವಲ್ಪ ಹ್ಯಾಂಡ್ ಕರ್ಚೀಫ್ ಆ್ಯಂಡ್ ನರ್ಸಿಂಗ್ ಬ್ರೆಸ್ಟ್ ಪ್ಯಾಡ್ಸ್ಗಳನ್ನ ತೊಗೊಂಡಿದ್ದೀನಿ ಆ್ಯಂಡ್ ಕಾಟನ್ ತೊಗೊಂಡಿದ್ದೀನಿ. ಸೊ ಇದಿಷ್ಟು ಒಂದು ಪ್ಯಾಕೆಟು. ದೆನ್ ನನಗೆ ಕ್ಲಾತ್ ವೈಸ್ ಬಂದರೆ ಒಂದು ನೈಟ್ ಸೂಟ್ ತೊಗೊಂಡಿದ್ದೀನಿ. ಈ ನೈಟ್ ಸೂಟ್ ಬಂದು ನಾನು ಒಂದು 3 months ಪ್ರೆಗ್ನೆಂಟ್ ಇರುವಾಗಲೇ ಪರ್ಚೇಸ್ ಮಾಡಿಬಿಟ್ಟಿದ್ದೆ, ಒಂದು 3 ಪೇರ್. ಇನ್ನೂ ಕೂಡ ಚೆನ್ನಾಗಿ ಫಿಟ್ ಆಗುತ್ತೆ ಆ್ಯಂಡ್ ಡೆಲಿವರಿ ಆದಮೇಲೂ ಕೂಡ ಚೆನ್ನಾಗಿ ಯೂಸ್ ಆಗುತ್ತೆ ಈ ನೈಟ್ ಸೂಟು. ಹಾಸ್ಪಿಟಲಲ್ಲಿ ಒಂದು ಪೇರ್ ಇದ್ದರೆ, ಯಾಕಂದರೆ ಇದು ವಿತ್ ಬಟನೇ ಬರುತ್ತೆ, ಮಗು ಫೀಡ್ ಮಾಡೋಕ್ಕೂ ಈಸಿಯಾಗಿರುತ್ತೆ ಆ್ಯಂಡ್ ನನಗೂ ಲೂಸಾಗಿ ಕಂಫರ್ಟಬಲಾಗಿರುತ್ತೆ ಆ ಕ್ಲಾತ್ ಸೂಟ್ ಅಂತ ಹೇಳಿ ಒಂದೇ ಒಂದು ತೊಗೊಳ್ತಿದ್ದೀನಿ ಅಷ್ಟೇ ನೋಡೋದ ಅಂತ. ಈ ಎರಡು ಕುರ್ತಾ ಕೂಡ ಲೈಕ್ ನರ್ಸಿಂಗ್ ಕುರ್ತಾಸೇನೆ. ನಾನು ಅದೆರಡರಲ್ಲಿ ಯಾವುದನ್ನು ಅದನ್ನು ಪ್ಯಾಕ್ ಮಾಡ್ಕೊಳ್ತಿಲ್ಲ. ಒಂದು ತೊಗೊಂಡಿದ್ದೀನಿ ಅನಿಸುತ್ತೆ. ಆ್ಯಂಡ್ ಒಂದು ಸ್ವೆಟರ್ ತೊಗೊಳ್ತಿದ್ದೀನಿ. ಮತ್ತು ಇನ್ನೊಂದು ಫೀಡಿಂಗ್ ಮಾಡಬೇಕಾದ್ರೆ ಒಂದು ಕೈಂಡ್ ಆಫ್ ಸ್ಟ್ರಗ್, ಅದೊಂದು ತೊಗೊಂಡಿದ್ದೀನಿ. ನನ್ನ ಶಾಪಿಂಗ್ ಬ್ಲಾಗಲ್ಲಿ ನೋಡಿ ಅದ್ರ ಬಗ್ಗೆ ಎಲ್ಲ ಕಂಪ್ಲೀಟ್ ಡೀಟೇಲ್ಸ್ ಹಾಕಿದ್ದೀನಿ. ಮತ್ತು ಇನ್ನೆರಡು ಜಿಪ್ಲೆಸ್ ನರ್ಸಿಂಗ್ ಕುರ್ತಾಸ್ಗಳು ತೊಗೊಂಡಿದ್ದೀನಿ, ಅದೆರಡು. ಸೊ ಟೋಟಲಿ ನಾನು ಒಂದು ಸೂಟ್, ನೈಟ್ ಸೂಟ್ ಮತ್ತು 2 ನರ್ಸಿಂಗ್ ಜಿಪ್ಲೆಸ್ ಕುರ್ತಾಸು, ನೆಕ್ಸ್ಟು ಇನ್ನೊಂದು ವಿತ್ ಜಿಪ್ ಬರೋವಂಥದ್ದು ಒಂದು ಪಿಂಕ್ ಕಲರ್ ಹಾಕ್ಕೊಳ್ತಿದ್ದೀನಿ. ಟೋಟಲಿ ಒಂದು 4 ಆಯಿತು. ಬಟ್ ನಾನೇನು ಮಾಡಿದೆ, ಫೈನಲಿ ಪ್ಯಾಕ್ ಮಾಡಿ ಆದಮೇಲೆ ಮೇ ಬಿ ವಿಡಿಯೋ ಎಲ್ಲ ಹೆಂಡಾದಮೇಲೆ ಒಂದು ತೆಗ್ದಿಟ್ಬಿಟ್ಟೆ ಆ ಪಿಂಕ್ ಕಲರ್ದು. ಯಾಕಂದರೆ ಅಷ್ಟೊಂದು ಕ್ಲಾತ್ ಏನೋ ಬೇಡ ಅಂತ ಅನ್ನಿಸ್ತು ನನಗೆ, 4 ಪೇರ್ ಎಲ್ಲ ಬೇಡ ಅಂತ, 3 ಇದ್ದರೆ ಸಾಕು ಅಂತ. ನೆಕ್ಸ್ಟು ಒಂದು ಶಾಲ್ ತಗೊಂಡಿದ್ದೀನಿ. ಆ್ಯಂಡ್ ಆಲ್ಸೋ ತಲೆಗೆ ಏನದು ಮಫ್ಲರ್ ಕಟ್ಟು ಅಂತ ಇರುತ್ತಲ್ಲ, ನನಗೆ ಗೊತ್ತಿಲ್ಲ, ಅದು ನನಗೆ ಚಿಕ್ಕದ್ರಿಂದನೂ ಇರಿಟೇಷನ್ನು ಮಫ್ಲರ್ ಕಟ್ಟೋದು ಇದೆಲ್ಲ. ಏಕೆಂದರೆ ಹುಡುಗಿರು ಮೆಚ್ಯೂರ್ ಆದಾಗ ಕಟ್ಟಿಸ್ತಾರಲ್ವ, ಅದು ನನಗೆ ಅವಾಗಿಂದನೂ ಇರಿಟೇಷನು. ಸೊ ಇವಾಗ್ಲೂ ಬಟ್ಟೆ ಎಲ್ಲ ಅದು ಕಟ್ಕೊಳ್ಳೋದಂದರೆ ಒಂಥರ ಟೈಟಾಗಿ ತಲೆಯೆಲ್ಲ ಒಂಥರ ಇರುತ್ತೆ ಅಂತ ಹೇಳಿ ಏನು ಮಾಡಿದೆ, ಒಂದು ಅದೇ ಥರ ಇರುವಂಥ ಕ್ಯಾಪ್ನ ಆರ್ಡ್ರ್ ಮಾಡಿದೆ. ಅಟ್ಲೀಸ್ಟ್ ಆ ಕ್ಯಾಪ್ ಒಂಚೂರು ಕ್ಯೂಟಾಗಿ ಇದೆ, ಆವಾಗಾದರೂ ಹಾಕ್ಕೊಳ್ತೀನೋ ಏನೋ ಅಂತ ಅದೊಂದು ತಗೊಳ್ತಿದ್ದೀನಿ. ಯಾಕಂದರೆ ಕಟ್ಟು ಅಂತಾರಲ್ವ, ಸರಿ ಅಂತ ಹೇಳಿ ತಗೊಂಡೆ. ಆ್ಯಂಡ್ ನೆಕ್ಸ್ಟ್ ನನ್ನ ಅದು ಕೂಡ ಕ್ಲಾತ್ ಪ್ಯಾಕ್ ಮಾಡಿ ಮುಗೀತು. ಆ್ಯಂಡ್ ನನಗೆ ಬೇಕಾಗಿರೋ ಎಸೆನ್ಷಿಯಲ್ ಎಲ್ಲ ಪ್ಯಾಕ್ ಮಾಡಿ ಮುಗೀತು. ಅದು ಕೂಡ ಎಲ್ಲ
ಆದಮೇಲೆ ಆ್ಯಂಡ್ ಇದು ಮೆಟರ್ನಿಟಿ ಪ್ಯಾಡ್ಸು. ಆ ಟೈಮಲ್ಲಿ ಫ್ಲೋ ಸ್ವಲ್ಪ ಜಾಸ್ತಿ ಇರೋದ್ರಿಂದ ಮೆಟರ್ನಿಟಿ ಪ್ಯಾಡ್ಸ್ ಅಂತಲೇ ಸಿಗುತ್ತೆ. ಪರ್ಟಿಕ್ಯುಲರ್ ಆಗಿ ನಾರ್ಮಲ್ ಪೀರಿಯಡ್ಗೆ ಯೂಸ್ ಮಾಡುವಂಥ ಪ್ಯಾಡ್ಸ್ ಅಲ್ಲ, ಆ ಟೈಮಿಗೆ ಯೂಸ್ ಮಾಡುವಂಥ ಮೆಟರ್ನಿಟಿ ಪ್ಯಾಡ್ಸ್ ಸಿಗುತ್ತೆ. ಅದೇ ಥರ ಸರ್ಚ್ ಮಾಡಿದ್ರೆ ನಿಮಗೂ ಕೂಡ ಸಿಗುತ್ತೆ. ನಾನು ಅದೊಂದು ಪ್ಯಾಕೆಟ್ ಹಾಕ್ಕೊಂಡೆ. ಆ ಒಂದು ಪ್ಯಾಕೆಟಲ್ಲಿ ಮೇ ಬಿ 15 ಪ್ಯಾಡ್ಸ್ ಏನೋ ಇದೆ. 15 ಪ್ಯಾಡ್ಸ್ ಏನೋ ಇದೆ. ಸರಿ ಅಂತ ಹೇಳಿ ಸಾಕು, ಏನಾದರೂ ಎಕ್ಸ್ಟ್ರಾ ಬೇಕಂದರೆ ಮತ್ತೆ ತರಿಸಿದ್ರಾಯ್ತು ಅಂತ, ಅಂದರೆ ಮನೇಲಿದೆ ಸ್ಟಾಕು, ಹಸ್ಬೆಂಡ್ ಬಂದು ತೊಗೊಂಡು ಬರ್ತಾರೆ ಅಂತ ಸಾಕು ಅಂತ ತೊಗೊಂಡೆ. ನಂದು ಪ್ಯಾಕೆಟ್ ಕೂಡ ನಂದು ಬ್ಯಾಗ್ ಕೂಡ ಕಂಪ್ಲೀಟ್ ಆಯಿತು ಪ್ಯಾಕ್ ಮಾಡಿ. ನೆಕ್ಸ್ಟ್ 1-2-3 ರೆಡ್ ಕಲರ್ ಆ ಪೌಚ್ಗಳನ್ನ ನನ್ನ ಬ್ಯಾಗಿಗೂ ಬೇಬಿ ಬ್ಯಾಗಿಗೂ ಹಾಕ್ತಿದ್ದೀನಿ. ಯಾಕಂದರೆ ಯೂಸ್ ಮಾಡಿರೋ ಕ್ಲಾತ್ನ ಕೊಟ್ಟು ಕಳ್ಸೋದಕ್ಕೆ ಮನೆಗೆ. ಆ್ಯಂಡ್ ಫೈನಲಿ ಆ ಪಿಂಕ್ ಟವೆಲ್ನ ಆಚೆ ತೆಗೆದುಬಿಟ್ಟೆ. ಒಂದೇ ಒಂದು ಸಾಕು ಅಂತ ನನ್ನ ಬ್ಯಾಗಲ್ಲಿ ಕೈಂಡ್ ಆಫ್ ಗ್ರೇ ಕಲರ್ ಟವೆಲ್ನ ಇಟ್ಟಿದ್ದೀನಿ. ಇದಿಷ್ಟ ಆಗಿತ್ತು ನನ್ನ ಹಾಸ್ಪಿಟಲ್ ಬ್ಯಾಗ್ ಪ್ಯಾಕಿಂಗ್. ಇದು ಬಂದು ಕ್ಲಾತ್ ಆ್ಯಂಡ್ ಎಸೆನ್ಷಿಯಲ್ ಕ್ಯಾಟಗರಿ. ಇನ್ನು ಬಂದು ಪರ್ಸ್ನಲ್ಲಿ ನೀವೇನೇನು ಕ್ಯಾರಿ ಮಾಡಬೇಕು ಆ್ಯಂಡ್ ಏನೇನು ID ಪ್ರೂಫ್ ಏನು ಇರಬೇಕು ಅನ್ನೋದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ತೀನಿ. ಇನ್ನೊಂದು ವಿಷಯ ಏನು ಶೇರ್ ಮಾಡಬೇಕಂದ್ರೆ, ಈ ಪ್ರೆಗ್ನೆನ್ಸಿಯಲ್ಲಿ ಅಥವಾ ಮಗುಗೆ ಬ್ರೆಸ್ಟ್ ಫೀಡ್ ಮಾಡೋ ಟೈಮಲ್ಲಿ ತುಂಬ ಮಿತ್ಸ್ಗಳನ್ನ ಫಾಲೋ ಮಾಡ್ತಾರೆ ಆವಾಗಿಂದನೂ. ಆ್ಯಂಡ್ ಅದರಲ್ಲಿ ಒಳ್ಳೆಯದು ಕೂಡ ಇದೆ, ಕೆಟ್ಟದ್ದು ಕೂಡ ಇದೆ. ಎಲ್ಲನೂ ಮಿತ್ಸ್ ಅಂತ ಹೇಳಲ್ಲ. ಎವ್ರಿಥಿಂಗ್ ಆ್ಯಸ್ ಅ ರೀಸನ್, ಓಕೆನಾ. ಆ ಟೈಮಿಗೆ ಅವ್ರಿಗೇನು ಅಫೋರ್ಡಬಲ್ ಅಂತ ಅನ್ನಿಸ್ತಿತ್ತು ಅಥವಾ ಆ ಟೈಮ್ಗೆ ಅವ್ರಿಗೇನು ಫಾಲೋ ಮಾಡೋಕ್ಕೆ ಈಸಿಯಾಗಿತ್ತು ಅದನ್ನು ಮಾಡ್ಕೊಂಡು ಬಂದಿರ್ತಾರೆ. ಅದೇ ಥರ ಜನ್ರೇಷನ್ ಚೇಂಜ್ ಆದಾಗೆ ಪದ್ಧತಿಗಳು ಕೂಡ ಚೇಂಜ್ ಆಗ್ತಿರುತ್ತೆ. ಅದರಲ್ಲಿ ಒಳ್ಳೇದ್ಯಾವುದು ಕೆಟ್ಟದ್ಯಾವುದು ಅಂತ ನಾವೇ ಯುಟಿಲೈಸ್ ಮಾಡ್ಕೊಳ್ಬೇಕಾಗತ್ತೆ. ಇದು ನಾನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿರೋವಂಥದ್ದು. ಯಾಕಂದರೆ ನಾನು ಒಂದು ಮಾತು ನಂಬ್ತೀನಿ, ದೊಡ್ಡವರೆಲ್ಲ ಜಾಣರಲ್ಲ, ಚಿಕ್ಕವರೆಲ್ಲ ಕೋಣರಲ್ಲ ಅನ್ನೋ ಮಾತನ್ನ. ಯಾಕಂದರೆ ಯಂಗ್ ಜನ್ರೇಷನ್ನಿಂದ ಕಲಿಯುವಂಥದ್ದು ದೊಡ್ಡವ್ರಿಗೂ ಇರುತ್ತೆ. ಯಾಕಂದರೆ ಟೆಕ್ನಾಲಜೀಸ್ ಬರ್ತಾನೆ ಇರುತ್ತೆ. ಆ್ಯಂಡ್ ದೊಡ್ಡವರಿಂದ ಕಲಿಯುವಂಥದ್ದು ತುಂಬ ಇರುತ್ತೆ. ಆದರೆ ಈ ಪ್ರೆಗ್ನೆನ್ಸಿಯಲ್ಲಿ ತುಂಬ ಮಿತ್ಸ್ಗಳನ್ನ ಫಾಲೋ ಮಾಡೋದು ನಾನು ನೋಡಿದ್ದೀನಿ. ಎಕ್ಸಾಂಪಲ್ ಬ್ರೆಸ್ಟ್ ಫೀಡಿಂಗ್ ಟೈಮಲ್ಲಿ ಬಂದರೆ ಅದು ತಿನ್ನಬಾರ್ದು, ಇದು ತಿನ್ನಬಾರ್ದು, ಅದು ಕೊಡಬಾರ್ದು, ಇದು ಕೊಡಬಾರ್ದು ಅಂತ. ಇದೆಲ್ಲ ವಿಷಯಗಳ ಬಗ್ಗೆ ನಾನು ಮುಂದೆ ವೀಡಿಯೋಸ್ನ ಮಾಡ್ತಾ ಹೋಗ್ತೀನಿ. ನನ್ನ ಬುದ್ಧಿಗೆ, ನನ್ನ ಕೆಪಾಸಿಟಿಗೆ ನಾನು ಏನು ಅರ್ಥ ಮಾಡ್ಕೊಂಡಿದ್ದೀನಿ ನನ್ನ ಈ ಪ್ರೆಗ್ನೆನ್ಸಿ ಜರ್ನಿಯಲ್ಲಿ ಅನ್ನೋದನ್ನು ನಿಮ್ಮ ಜೊತೆ ಎಲ್ಲ ಶೇರ್ ಮಾಡ್ತೀನಿ. ಅದೆಲ್ಲದಕ್ಕಿಂತ ನಾನು ಈ ವಿಡಿಯೋನ ಪಬ್ಲಿಕ್ ಮಾಡೋಷ್ಟರಲ್ಲಿ ನನ್ನ ಮಡ್ಲಲ್ಲಿ ನನ್ನ ಮಗು ಇರುತ್ತೆ ಆ್ಯಂಡ್ ನಾನು ಆರಾಮಾಗಿದ್ದೀನಿ. ಸೊ thank you everyone for watching this video. Bye bye, take care.